ನಮಸ್ಕಾರ. ನಾನು ಶಿವಕುಮಾರ್ ಅಂತ ಪೀಣ್ಯ ಕೈಗಾರಿಕಾ ಸಂಘದ 46ನೇ ಅಧ್ಯಕ್ಷರಾಗಿ ನಿನ್ನೆ ಒಂದು ಪದಗ್ರಹಣ ಆಯಿತು, ಪ್ರಮಾಣ ವಚನ ಸ್ವೀಕರಿಸಿದೆ. ನಮ್ಮ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು ಸಮಸ್ಯೆಗಳಿವೆ. ಸಾಕಷ್ಟು ಸಮಸ್ಯೆಗಳಲ್ಲಿ ಪ್ರಮುಖವಾಗಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ. ನಮ್ಮ ಪೀಣ್ಯ ಕೈಗಾರಿಕಾ ಪ್ರದೇಶ 50 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ. ಅದರಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಏನು KSSIDC KIDB ಇಂಡಸ್ಟ್ರಿಯಲ್ ಏರಿಯಾ ಅಂತ ಏನು 1800 ಎಕರ್ಸ್ ಡೆವಲಪ್ಮೆಂಟ್ ಆಗಿದೆ, ಅದು ಡಿಸಿಗ್ನೇಟೆಡ್ ಏರಿಯಾ. ಓವರಾಲ್ 100% ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆ ಭಾಗ ಬಂದು 7% ಮಾತ್ರ ಇದೆ. ಇನ್ನು 93% ಭಾಗದಷ್ಟು ನಮ್ಮ ರೆವಿನ್ಯೂ ಪಾಕೆಟ್ಸಲ್ಲಿದೆ. ಪೀಣ್ಯ ಪೆರಿಫೆರಲ್ ಏರಿಯಾ ಅಂತ ನಾವು ಕರಿತೀವಿ. ಆ ಭಾಗದಲ್ಲಿ ಇವತ್ತು ಕೂಡ ಹಳ್ಳಿಗಳ ಕಡೆಗಿಂತ ಕಡೆಯವಾಗಿ ನಮ್ಮ ರೋಡಿನ ವ್ಯವಸ್ಥೆ ಇದೆ, ಒಳಚರಂಡಿ ವ್ಯವಸ್ಥೆ. ಒಳಚರಂಡಿ ಅಂತೂ ಇಲ್ಲವೇ ಇಲ್ಲ. ಈ ಭಾಗದಲ್ಲಿ ಆಲ್ಮೋಸ್ಟ್ ನಮ್ಮ 3 ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಕಾನ್ಸ್ಟಿಟ್ಯೂನ್ಸಿ ವೈಸ್ MLA ಕಾನ್ಸ್ಟಿಟ್ಯೂನ್ಸಿ ವೈಸಲ್ಲಿ 3 MLA ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ದಾಸರಳ್ಳಿ ಭಾಗದಲ್ಲಿ ನಮ್ಮ ಕೆಂಪಯ್ಯ ಗಾರ್ಡನ್ ಇದೆ, ಮತ್ತು ದೊಡ್ಡಣ್ಣ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ. ಹಾಗೆ ಭೈರವೇಶ್ವರ, ನಡ್ಕೇರಪ್ಪ, ಅದು ಬಾರ್ಡ್ರು ಈ ಒಂದು ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಗೆ ಮತ್ತು ದಾಸರಳ್ಳಿ ಕಾನ್ಸ್ಟಿಟ್ಯೂನ್ಸಿಗೆ. ಹಾಗೆ RR ನಗರ್ ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ನಮ್ಮ ಲಕ್ಷ್ಮೀದೇವ ನಗರ ಆಗಿರ್ಬೋದು, ಲಗ್ಗೆರೆ ಆಗಿರ್ಬೋದು, ಸುಮಾರು ಇಂಡಸ್ಟ್ರೀಸು ಆ ಭಾಗದಲ್ಲಿ ನಮ್ಮ ಒಂದು ಭಾಗದಲ್ಲಿ 3rd ಫೇಸ್ ಅಂತ ಬರುತ್ತೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ. ಅದು ಕೂಡ ತುಂಬ ರೋಡಿನ ವ್ಯವಸ್ಥೆ ಇದಿದೆ. ಪ್ರಮುಖವಾಗಿ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ನಮ್ಮ ಒತ್ತು ಕೊಡಬೇಕು ಅಂತ ನಮ್ಮ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಹಾಗೆ ನಮ್ಮ ಪೀಣ್ಯ ಇಂಡಸ್ಟ್ರೀಸ್ ಟೌನ್ಶಿಪ್ ಅಥಾರಿಟಿ ಒಂದು ಪೆಂಡಿಂಗ್ ಇದೆ, ಸುಮಾರು 24 ವರ್ಷದಿಂದ ಪೆಂಡಿಂಗ್ ಇದೆ. ತಮ್ಮ ಮುಖಾಂತರದಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿ ಏನೆಂದರೆ, ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಪೀಣ್ಯ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿ ಅಂತ ಡಿಕ್ಲರೇಷನ್ ಆಗಬೇಕು. ಒಂದು ಅಪ್ರೂವಲ್ ಆಗಿ ಮಾಡಿಕೊಟ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಹಾಗೆ ರಾಜ್ಯ ಸರ್ಕಾರಕ್ಕೆ ಮನವಿ, ಒಂದು ಬೃಹತ್ ಕೈಗಾರಿಕೆ ಯಾವ್ದಾದ್ರು ಬಂದರೆ ನಮ್ಮ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಒಂದು ಆರ್ಡರ್ಸ್ ಬರೋ ರೀತಿಲಿ ಒಂದು ಅನುಕೂಲ ಆಗುತ್ತೆ. ಪ್ಲಸ್ ಏನು ಇನ್ಫ್ರಾಸ್ಟ್ರಕ್ಚರು ಮತ್ತು ಒಂದು ಬಿಗ್ ಆರ್ಗನೈಸೇಷನ್ ಇಲ್ಲಿ ಬಂದರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ನಮ್ಮ ಕಡೆಯಿಂದ ಸುಮಾರು ಒಂದು 3 ಲಕ್ಷದವರೆಗೂ ನಾವು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಿಕೊಡ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಒಂದು ಡೆವಲಪ್ ಮಾಡಿದ್ರೆ ನಮ್ಮ ಆರ್ಡರ್ಸು ಕೂಡ ಡೆವಲಪ್ ಆಗುತ್ತೆ, ಪ್ಲಸ್ಸು ಇಂಡಿಯನ್ ಎಕಾನಮಿ ಕೂಡ ಗ್ರೋತ್ ಆಗುತ್ತೆ. ನಮ್ಮ ಈ ಭಾಗದ ಒಂದು GST ಕಲೆಕ್ಷನ್, ಎಸ್ಪೆಷಲಿ GST ನಾವು ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಕಟ್ಟಿರೋದು 3000 ಕೋಟಿಗಿಂತ ಹೆಚ್ಚು GST ಕಟ್ಟಿದ್ದೀವಿ. ಹಾಗೆ ಎಲ್ಲ ಒಂದು ಸ್ಟ್ಯಾಟ್ಯುಟರಿ ಟ್ಯಾಕ್ಸಸ್ ಅಂತ ಕನ್ಸಿಡರೇಷನ್ ತೊಗೊಂಡ್ರೆ 8,000 ಕೋಟಿ ನಾವು ಗೌರ್ಮೆಂಟ್ಗೆ, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಟ್ಯಾಕ್ಸ್ ಮುಖಾಂತರದಲ್ಲಿ ಪೇ ಮಾಡಿದ್ದೀವಿ. ಅದರಲ್ಲಿ ಅಟ್ಲೀಸ್ಟ್ ಒಂದು 5% ನಮಗೆ ಒಂದು ಅನುದಾನ ಥರ ಒಂದು ಒನ್ ಟೈಮ್ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಅಂತ ಒಂದು ಮಾಡಿಕೊಡ್ಬೇಕು ಅಂತ ವಿನಂತಿಸ್ತೇನೆ ನಿಮ್ಮ ಮುಖಾಂತರದಲ್ಲಿ. ಹಾಗೆ ಕಾಮನ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅನ್ನೋದು ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇದೆ. ಅದು ಕೂಡ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಏರಿಯಾದಲ್ಲಿ ಒಂದು ಕಾಮನ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಒಂದು ಮಾಡಿಕೊಟ್ರೆ ನಮ್ಮೆಲ್ಲ ಕೈಗಾರಿಕೆಗಳು, ಏನು ಎಲೆಕ್ಟ್ರೋಪ್ಲೇಟಿಂಗ್ ಇಂಡಸ್ಟ್ರಿ ಇದೆ, ಅಲ್ಲಿ ಡೈಯಿಂಗ್ ಇಂಡಸ್ಟ್ರೀಸ್ ಇದೆ, ಅಂಥವ್ರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ತಮ್ಮ ಮುಖಾಂತರದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೇನೆ.